ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾನು ಮೈಕಲ್ ನ್ಯೂಟನ್ ಅವರ ಬುಕ್ ದ ಜರ್ನಿ ಆಫ್ ಸೋಲ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದರದ್ದೇ ಒಂದು ಮುಂದುವರೆದ ಭಾಗ ಇದು. ಗುರುಭ್ಯೋ ನಮಃ. ಸೊ ಪಾಸ್ಟ್ ಲೈಫ್ ರಿಗ್ರೆಷನ್ಸಲ್ಲಿ ನಮ್ಮ ಪೂರ್ವಜನ್ಮದ ನೆನಪಿನಲ್ಲಿ ಅವರು ಟ್ರಾನ್ಸ್ ಕರ್ಕೊಂಡು ಹೋದವಾಗ ನಮಗೆ ಏನೆಲ್ಲ ಫೀಲ್ ಆಗುತ್ತೆ ಅಂತ ಇದಕ್ಕೆ ಇನ್ನೊಂದು ಎರಡನೇ ಉದಾಹರಣೆ ಇದು. ಸೊ ಇದರ ಪ್ರಕಾರ ಒಂದು ನಿಮಿಷ. ಆ ಕೇಸ್ ಬಂದ್ಬಿಟ್ಟು ಇವಾಗ ಸ್ಯಾಲಿ ಅನ್ನೋರ್ದೊಬ್ರದ್ದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, US ಅಲ್ಲೇ ಇದನ್ನು. ಸೊ ಸ್ಯಾಲಿನ ಡಾಕ್ಟರ್ ನ್ಯೂಟನ್ ಅವರು ಟ್ರಾನ್ಸಿಗೆ ಕರ್ಕೊಂಡು ಹೋದವಾಗ ಅವರು ಮಾತಾಡೋವಂಥ ಮಾತುಗಳು ಏನೆಂದರೆ, ಆರ್ ಯು ಇನ್ ಗ್ರೇಟ್ ಪೇನ್? ಡಾಕ್ಟರ್ ಕೇಳ್ತಾ ಇದ್ದಾರೆ, ನೀವೇನು ತುಂಬ ನೋವಲ್ಲಿದ್ದೀರಾ? ಅವರು ಪೇಷಂಟ್ ಹೇಳ್ತಾ ಇದ್ದಾರೆ, ಹೌದು ತುಂಬ ನೋವಿದೆ, ನನಗೆ ಯಾರೋ ಚುಚ್ಚಿದಂಗೆ ಆಗ್ತಾಯಿದೆ ಥ್ರೋಟ್ಗೆ, ನನಗೆ ಈ ಗಂಟ್ಲಿಗೆ ಯಾರೋ ಚುಚ್ಚಿದಂಗೆ ಆಗ್ತಾಯಿದೆ, ಆಮೇಲೆ ನನ್ನ ಕೈ ಹಿಡ್ಕೊಳ್ಳಿ ಅಂತ ಅವರು ಬೇಡ್ಕೋತಾರೆ. ಇಲ್ಲಿ ನನ್ನ ಗಂಟ್ಲ ಹತ್ರ ನನ್ನ ಕೈ ಹಿಡ್ಕೊಳ್ಳಿ, ನನಗೆ ಯಾಕೋ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ, ನನ್ನ ಗಂಟ್ಲಿಂದ ನನ್ನ ರಕ್ತ ಎಲ್ಲ ಸುರಿತಾ ಇದೆ. ವಿಲ್ಲನ್ನು ಹಿಡ್ಕೊಂಡಿದ್ದಾನೆ. ವಿಲ್ ಅಂದರೆ ಪೂರ್ವಜನ್ಮದಲ್ಲಿ ಈತ ಒಬ್ಬ ಹೆಂಗಸಾಗುಟ್ಟಿದ್ದ. ವಿಲ್ ಅಂದರೆ ಅವ್ರ ಗಂಡ. ವಿಲ್ ಹಸ್ಬೆಂಡ್ ಇಸ್ ಹೋಲ್ಡಿಂಗ್ ಮೀ, ದ ಪೇನ್ ಇಸ್ ಟೆರಿಬಲ್, ತುಂಬ ಪೇಯ್ನ್ ಇದೆ ನನಗೆ, ನಾನಿವಾಗ ಹೊರಗಡೆ ಬರೋ ಥರ ಎಲ್ಲ ಚಾನ್ಸಸ್ಸು ನನಗೆ ಕಂಡು ಬರ್ತಾಯಿದೆ. ಸೊ ಏನು ಹೊರಗಡೆ ಬರ್ತಾಯಿದೆ ಅಂತ ಡಾಕ್ಟ್ರು ಕೇಳ್ತಾರೆ. ನಾನೇ ಹೊರಗಡೆ ಬರ್ತಾ ಇರೋಂಗಿದೆ, ಈ ಪೇಯ್ನಿಂದ ರಿಲೀವ್ ಆಗಂಗೆ ಇದು ಲಾಸ್ಟ್ ಮೂಮೆಂಟ್ಸು, ಇದು ಕ್ಲೈಮ್ಯಾಕ್ಸಲ್ಲಿದ್ದೀನಿ ನಾನು, 2-3 ಸೆಕೆಂಡಲ್ಲಿ ಅಥವಾ 10 ಸೆಕೆಂಡಲ್ಲಿ ನಾನು ಇನ್ನು ಹೊರಗಡೆ ಬರ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಯಾವುದೋ ಒಂದು ಒಳಗಡೆಯಿಂದ ನನ್ನ ಈ ಬಾಡಿಯಿಂದ ಒಂದು ಇಂಟರ್ನಲ್ ಫೋರ್ಸು ನನ್ನನ್ನು ತಳ್ತಾ ಇದೆ ಅಂತ ಅವರು ಪೇಷಂಟ್ ಹೇಳ್ತಾರೆ, ಸ್ಯಾಲಿ ಅನ್ನೋರು ಹೇಳ್ತಾರೆ. ಲೈಕ್ ಎ ಫೋರ್ಸ್ ಆಫ್ ಸಮ್ ಕೈಂಡ್ ಪುಷಿಂಗ್ ಮೀ ಔಟ್ ಆಫ್ ಮೈ ಬಾಡಿ, ಪುಷಿಂಗ್ ಯು ಔಟ್ ವೇರ್. ಸೊ ನನ್ನ ತಲೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೀನಿ, ನನ್ನ ಬಾಡಿಯಲ್ಲಿ ತಲೆ ಇರುತ್ತಲ್ಲ, ಆ ತಲೆಯಿಂದ ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ. ನಾನು ಬಂದಮೇಲೆ ನನಗೆ ಯಾವುದೇ ಥರದ ಪೇಯ್ನ್ ಇಲ್ಲ, ನನಗೆ ಗ್ರಾವಿಟಿ ವರ್ಕ್ ಆಗ್ತಾಯಿಲ್ಲ, ನಾನು ಹಾರಾಡ್ತಾಯಿದ್ದೀನಿ, ನಾನು ಕುಣಿದಾಡ್ತಾಯಿದ್ದೀನಿ, ನನಗೆ ಒಂದು ಚೂರು ಪೇಯ್ನ್ ಇಲ್ಲ ಅಂತ ಇವರು ಹೇಳ್ಕೊತಾರೆ. ಯಾರು? ಸ್ಯಾಲಿ ಅನ್ನೋರು ಹೇಳ್ಕೊತಾರೆ. ಯಾವುದೋ ಒಂದು ದೊಡ್ಡ ಪಿನ್ ಪಾಯಿಂಟ್ ಆಫ್ ಲೈಟ್ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಕೇಳ್ತಾರೆ, ಹೌ ಡು ಯು ರೇಡಿಯೇಟ್ ಲೈಟ್? ಆ ಲೈಟ್ ಬೇರೆ ಏನೂ ಅಲ್ಲ, ನನ್ನ ಎನರ್ಜಿ ಅದು ಅಂತ ಹೇಳ್ತಾರೆ ಅವರು. ಒಂದು ಟ್ರಾನ್ಸ್ಪರೆಂಟ್ ವೈಟ್ ಥರ ಇದೆ, ಅದು ನನ್ನ ಆಸ್ಟ್ರಲ್ ಬಾಡಿ, ನನ್ನ ಸೂಕ್ಷ್ಮ ಶರೀರ ಮತ್ತು ನನ್ನ ಆತ್ಮ ಇರಬೇಕು ಅಂತ ಅವ್ರು ಹೇಳ್ತಾರೆ. ಸರಿ, ಆಮೇಲೆ ಆ್ಯಂಡ್ ಡಸ್ ದಿಸ್ ಎನರ್ಜಿ ಲೈಟ್ ಸ್ಟೇ ದ ಸೇಮ್ ಆಫ್ಟರ್ ಲೀವಿಂಗ್ ಯುವರ್ ಬಾಡಿ? ನೋ, ಇಟ್ ಸೀಮ್ಸ್ ಟು ಗ್ರೋ ಅ ಲಿಟಲ್ ಆ್ಯಂಡ್ ಐ ಮೂವ್ ಅರೌಂಡ್. ಅದು ಅಗಾಧವಾಗಿ ಬೆಳೀತಾ ಇದೆ, ಆ ಶರೀರ ಬೆಳೆದು ಆ ವೈಟ್ ಲೈಟ್ ಕಡೆಯಿಂದ ನನ್ನ ಎಲ್ಲ ಕಡೆಯಿಂದ ನನ್ನ ಲೈಟ್ ಬಿಡ್ತಾ ಇದ್ದೀನಿ, ಎಲ್ಲ ಕಡೆ ಪ್ರಜ್ವಲಿತವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಫ್ ಯುವರ್ ಲೈಟ್ ಎಕ್ಸ್ಪ್ಯಾಂಡ್ಸ್ ದೆನ್ ವಾಟ್ ಡು ಯು ಲುಕ್ ಲೈಕ್ ನೌ? ಅದಕ್ಕೆ ಅವ್ರು ಹೇಳ್ತಾರೆ, ವಿಸ್ಪಿ, ಸ್ಟ್ರೈಂಗ್, ಹ್ಯಾಂಗಿಂಗ್, ಎಲ್ಲೋ ಒಂದು ಕಡೆ ನೇತಾಡ್ತಾ ಇದ್ದೀನಿ ನಾನು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾಟ್ ಡಸ್ ದ ಪ್ರೊಸೆಸ್ ಆಫ್ ಮೂವಿಂಗ್ ಔಟ್ ಆಫ್ ಯುವರ್ ಬಾಡಿ ಆ್ಯಕ್ಚುಲಿ ಫೀಲ್ ಲೈಕ್ ಟು ಯು? ಆವಾಗ ಹೇಳ್ತಾರೆ, ಹಾವು ಅಂದರೆ ಡಾಕ್ಟರ್ ಕೇಳ್ತಾರೆ, ಯಾವ ಥರ ಅನಿಸ್ತಾ ಇದೆ ನಿಮಗೆ ಬಾಡಿ ಬಿಟ್ಟಿದ ತಕ್ಷಣ ಅಂದರೆ ಅವ್ರು ಹೇಳ್ತಾರೆ, ಇಟ್ ಫೀಲ್ಸ್ ಲೈಕ್ ಶೆಡಿಂಗ್ ಮೈ ಸ್ಕಿನ್, ಪೀಲಿಂಗ್ ಅ ಬನಾನಾ. ಅಂದರೆ ಹಾವು ಪೊರೆ ಬಿಡುತ್ತಲ್ಲ, ಹಾವು ತನ್ನ ಚರ್ಮ ಬಿಟ್ಟು ಬೇರೆ ಕಡೆ ಹೋಗುತ್ತಲ್ಲ, ಅಥವಾ ಒಂದು ಬಾಳೆಹಣ್ಣಿನ ಸಿಪ್ಪೆ ತೆಗೆದವಾಗ ಒಂದು ಬಾಳೆಹಣ್ಣು ಪೂರ್ತಿ ಇದಾಗುತ್ತಲ್ಲ, ಆ ರೀತಿ ಆಗ್ತಾಯಿದೆ ನನಗೆ ಅಂತ ಹೇಳ್ತಾರೆ. ಇಸ್ ದ ಫೀಲಿಂಗ್ ಅನ್ಪ್ರೆಸೆಂಟ್? ತುಂಬ ಕಷ್ಟ ಆಗ್ತಾಯಿದೆಯಾ ನಿಮಗೆ ಅಂತ ಹೇಳ್ತಾರೆ. ನೋ, ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಐ ಆಮ್ ಫ್ರೀ ವಿತ್ ನೋ ಮೋರ್ ಪೇಯ್ನ್, ಐ ಆಮ್ ಡಿಸೋರಿಯೆಂಟೆಡ್, ಐ ಡೆಂಟ್ ಎಕ್ಸ್ಪೆಕ್ಟ್ ಟು ಡೈ. ಆಮೇಲೆ ಒಂದು ಸ್ವಲ್ಪ ದುಃಖ ಆಗುತ್ತೆ ಅವ್ರಿಗೆ, ನಾನು ಇಷ್ಟು ಬೇಗ ನಾನು ಸಾಯ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ಯಾಡ್ನೆಸ್ ಇಸ್ ಕ್ರೀಪಿಂಗ್ ಇನ್ ಟು ಮೈ ಕ್ಲೈಂಟ್ಸ್ ವಾಯ್ಸ್ ಆ್ಯಂಡ್ ಐ ವಾಂಟ್ ಹಿಮ್ ಟು ಸ್ಟೇ ಫೋಕಸ್ಡ್ ಆನ್ ಎಸ್ ಸೋಲ್ ಫಾರ್ ಅ ಮಿನಿಟ್ ಮೋರ್ ರಾದರ್ ದ್ಯಾನ್ ಟೇಕಿಂಗ್ ಪ್ಲೇಸ್ ಆನ್ ದ ಗ್ರೌಂಡ್ ವಿಚ್ ಇಸ್ ಬಾಡಿ. ಐ ಅಂಡರ್ಸ್ಟ್ಯಾಂಡ್ ಸ್ಯಾಲಿ, ಯು ಆರ್ ಫೀಲಿಂಗ್ ಎ ಲಿಟಲ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಇದ್ದಕ್ಕಿದ್ದ ಹಾಗೆ ನೀವು ಈ ದೇಹನ ಬಿಟ್ಟು ಹೊಟ್ಟೋಗಿರೋದಕ್ಕೆ ನಿಮಗೆ ಆ ರೀತಿ ಅನಿಸ್ತಾ ಇದೆ. ಬಟ್ ಏನು ವರಿ ಮಾಡಬೇಡಿ, ಎಲ್ಲ ಮನುಷ್ಯನಿಗೂ 1 ಅಥವಾ 2 ಅಥವಾ 3 ಟರ್ಮಿನಲ್ಸ್ ಇರುತ್ತೆ. 3ನೇ ಟರ್ಮಿನಲ್ ಅವ್ನು ಹೋಗಲೇಬೇಕು. ಒಬ್ಬೊಬ್ಬರು ಫಸ್ಟ್ ಟರ್ಮಿನಲಲ್ಲೇ ಹೊರಟೋಗ್ತಾರೆ, ಒಬ್ಬೊಬ್ಬರು ಸೆಕೆಂಡ್ ಟರ್ಮಿನಲ್ ಅಥವಾ ಥರ್ಡ್ ಟರ್ಮಿನಲ್ ಹೋಗ್ತಾರೆ ಅಂತ ನಮ್ಮ ಸನಾತನ ಧರ್ಮದ ಕೂಡ ಶಾಸ್ತ್ರ ಕೂಡ ಹೇಳುತ್ತೆ. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡಾಗಿ ಮಾತಾಡಬೇಕು ಅಂದರೆ, ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತ ಒಂದು 2 ಸಾರಿ ಹೇಳೋಣ ಅಂತ, ಸೂಸೈಡ್ ಬಗ್ಗೆ. ಈ ಆತ್ಮಹತ್ಯೆ ಅನ್ನೋದು ಒಂದು ತುಂಬ ಡೇಂಜರಸ್ ಆದಂತಹ, ತುಂಬ ಕಷ್ಟಕರವಾದಂತಹ ಒಂದು ಪ್ರೋಸೆಸ್ಸು. ಎಸ್ಪೆಷಲಿ ಆ ಮನುಷ್ಯ ಯಾರು ಮಾಡ್ಕೋತಾ ಇದ್ದಾನೋ ಅವನಿಗೆ 70% ಅವನ ಕಾರ್ಮಿಕ್ ಬಾಂಡೇಜ್, ಅಂದರೆ ಅವನ ಹಳೆ ಪೂರ್ವಜನ್ಮದ ಕರ್ಮಗಳಾಗಿರ್ಬೋದು, ಅಥವಾ ಅವ್ನು ಬೇರೆಯವರಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾನೆ, ಯಾರಿಗೆ ಏನೇನು ಮೋಸ ಮಾಡಿದ್ದಾನೆ, ಯಾರಿಗೆ ಏನೇನು ಚೀಟ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅವ್ನ ಕಾರ್ಮಿಕ್ ಬಾಂಡೇಜು. ಮತ್ತು ಮಕ್ಕಳನ್ನ ಹಿಡ್ಕೊಂಡು ಹೊಡೆದಿರೋದು, ಸಿಕ್ಕಾಪಟ್ಟೆ ರಕ್ತ ಬರೋ ಹಾಗೆ, ಅಥವಾ ಈ ಪ್ರಾಣಿಗಳನ್ನ ಹಿಡ್ಕೊಂಡು ಹಿಂಸೆ ಕೊಟ್ಟಿರೋದು, ಪ್ರಾಣಿಗಳನ್ನ ಸಾಯಿಸಿರೋದು, ಈ ಥರ ಎಲ್ಲ ಆದವಾಗ ಈ ಒಂದು ಕಾರ್ಮಿಕ್ ಬಾಂಡೇಜು ಆತ್ಮಹತ್ಯೆಯಾಗಿ ಬರುತ್ತೆ ಅಂತ ಹೇಳ್ತಾರೆ.
ಅಥವಾ ಇನ್ನೊಂದು ಬಹಳ ಬಹಳ ಆಯಾಮಗಳಿದೆ ಇದಕ್ಕೆ. ಇನ್ನೊಂದು ರೀತಿ ಹೇಳಬೇಕು ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಅಬ್ಯೂಸ್ ಆಗಿರೋದು ಅವ್ನಿಗೆ ಯಾವುದೇ ರೀತಿ ಅವನಿಗೆ ಅಥವಾ ಆಕೆಗೆ ಅವಳಿಗೆ ಶೋಷಣೆ ಆಗಿರೋದು, ಯಾವುದಾದ್ರು ಒಂದು ಮಾನಸಿಕ ಶೋಷಣೆ ಆಗಿರೋದು, ಮನೆಯಲ್ಲಿ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಬೈದಿರೋದು, ಅಥವಾ ಅಜ್ಜಿ ತಾತ ಸಿಕ್ಕಾಪಟ್ಟೆ ಬೈದಿರೋದು, ಕೆಟ್ಟದಾಗಿ ಹೀನಾಯವಾಗಿ ಬೈದಿರೋದು, ಅದು ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಉಳ್ಕೊಳ್ಳೋವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಅಥವಾ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಯಾರಾದರೂ ಮಾಡೋಕ್ಕೆ ಟ್ರೈ ಮಾಡಿರೋದು, ಹಿಡ್ಕೊಂಡು ಹೊಡೆದಿರೋದು, ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋದು, ದಿನಾಲೂ ಮಕ್ಕಳನ್ನ ಬೆಲ್ಟ್ ತೊಗೊಂಡು ಹೊಡೆಯೋದು, ಈ ಥರ ಎಲ್ಲ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಸೊ ಈ ಥರ ಎಲ್ಲ ಆದವಾಗ ಅವ್ರಿಗೆ ಆ ಸೂಸೈಡ್ ಅಟೆಂಪ್ಟ್ಸು ಅವರ ಜೀವನದಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. ಡಾಕ್ಟರ್ಸು ಹೇಳ್ತಾರೆ ಇದು ನ್ಯೂರೋ ಸೈನ್ಸ್ ಪ್ರಕಾರ ಪ್ರೂವ್ ಆಗಿದೆ, ಮತ್ತು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಕೂಡ ಇದು ಹೌದು ಅಂತ ಪ್ರೂವ್ ಆಗಿದೆ. ಸೊ ಈ ರೀತಿ ಸೂಸೈಡ್ ಮಾಡಿಕೊಂಡ ಮೇಲೆ ಒಬ್ಬ ಮನುಷ್ಯನಿಗೆ ಅವನಿಗೆ ಪುನರ್ಜನ್ಮಕ್ಕೆ ತುಂಬ ಹೊಡೆದಾಡಬೇಕು, ತುಂಬ ಹೊಡೆದಾಡಬೇಕು, ಅವನಿಗೆ ಸಿಗೋದೇ ಇಲ್ಲ. ಯಾವುದೇ ಒಂದು ಜೀವ, ಯಾವುದೇ ಒಂದು ಆತ್ಮ ದೇಹನ ಬಿಟ್ಟುವಾಗ ಯಾವತ್ತೂ ಅಷ್ಟೇ ಒಂದು ಕಿಟಕಿ ಅಥವಾ ಒಂದು ಡೋರ್ ಥರ ಓಪನ್ ಆಗೋದು ನಾವು ಈ ಮುಂಚೆನೂ ನಾನು ನಿಮಗೆ ವೀಡಿಯೋಸಲ್ಲಿ ಹೇಳಿದ್ದೀನಿ. ಬಟ್ ಸೂಸೈಡ್ ಮಾಡ್ಕೊಂಡವಾಗ ತನ್ನ ಜೀವ ತಾನೇ ತೆಕ್ಕೊಂಡವಾಗ ಆ ಡೋರ್ ಓಪನ್ ಆಗೋದಿಲ್ಲ. ಆ ಪೋರ್ಟಲ್ ಅಂತ ಹೇಳ್ತಾರೆ, ಆ ಪೋರ್ಟಲ್ ಕಾಣೋದೇ ಇಲ್ಲ ಅವ್ರಿಗೆ. ಆ ಪೋರ್ಟಲ್ ಯಾವಾಗ ಕಾಣಲ್ವೋ ಆವಾಗ ಅಲಿತಾನೇ ಇರ್ತಾರೆ. ಅಲಿದು ಅವರು ಪೋರ್ಟಲ್ಗೋಸ್ಕರ ಕಾಯ್ತಲೇ, ಪೋರ್ಟಲ್ ಅವ್ರಿಗೆ ಓಪನ್ನೇ ಆಗೋದಿಲ್ಲ. ಅವ್ರು ಎಲ್ಲಿ ನೋಡಿದ್ರೂ ಅವ್ರಿಗೆ ಪೋರ್ಟಲ್ ಓಪನ್ ಆಗೋದಿಲ್ಲ. ಸೊ ಇಲ್ಲೇ ಇರ್ತಾರೆ, ಬಟ್ ಅವರಿಗೆ ಇನ್ನೂ ಬೇರೆ ಬೇರೆ ರೀತಿ ಕಷ್ಟಗಳಾಗತ್ತೆ. ಅದೇ ನಾನು ಮುಂಚೆ ಹೇಳ್ದಂಗೆ ಅವ್ರಿಗೆ ತಿನ್ನುವಂಥ ಆಸೆ ಆಗುತ್ತೆ, ತಿನ್ನೋಕ್ಕಾಗಲ್ಲ, ಯಾಕಂತ ದೇಹ ಇಲ್ಲ. ಬಾಯಾರಿಕೆ ಆಗುವಂಥ ಡಿಸೈರ್ ಆಗುತ್ತೆ, ಆಸೆ ಆಗುತ್ತೆ, ಬಟ್ ಬಾಯಾರಿಕೆ ನೀರು ಕುಡಿಯೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಯಾವ ಶರೀರ ವೀಕ್ ಇರುತ್ತೋ, ಫಿಸಿಕಲಿನೇ ವೀಕ್ ಅಲ್ಲ, ಮೆಂಟಲಿ ವೀಕ್ ಇರ್ತಾರೆ. ಅವ್ರ ಅಂತ ಏನು ಹೇಳ್ತೀವಿ, ಪ್ರಭಾವಳಿ ಅಂತ ಏನು ಹೇಳ್ತೀವಿ, ಪ್ರಭಾವಳಿ ಯಾರ್ದು ವೀಕ್ ಇರುತ್ತೋ ಅವ್ರ ಬಾಡಿಗೆ ಬಂದು ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದೇ ರೀತಿ ಇನ್ನೂ ಆಯಾಮಗಳು ಸಾಕಷ್ಟಿದೆ. ಮುಂದಿನ ವಿಚಾರದಲ್ಲಿ ಇನ್ನೊಂದು ಕೇಸ್ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತೀನಿ. ಮತ್ತು ಇದುವರೆಗೂ ಸೂಸೈಡ್ ಮಾಡ್ಕೊಂಡಿರೋ ಸೆಲೆಬ್ರಿಟೀಸಲ್ಲಿ ದಿವ್ಯ ಭಾರತಿ ಆಗಿರ್ಬೋದು, ಶ್ರೀದೇವಿದು ಸೂಸೈಡ ಅಥವಾ ಮರ್ಡರ ಇನ್ನೂ ನಡೀತಾನೆ ಇದೆ, ಇನ್ವೆಸ್ಟಿಗೇಷನ್ನು ಕ್ಲೋಸ್ ಮಾಡಿಬಿಟ್ರು ಅನಿಸುತ್ತೆ. ಶ್ರೀದೇವಿ ಅವರಾಗಿರ್ಬೋದು, ಸುಶಾಂತ್ ಸಿಂಗ್ ರಾಜ್ಪೂತ್ ಅವರಾಗಿರ್ಬೋದು, ಯಾರೂ ಇಹಲೋಕ ತ್ಯಜಿಸಿಲ್ಲ. ಎಲ್ಲರೂ ಇಲ್ಲೇ ದೇ ಆರ್ ಜಸ್ಟ್ ಹ್ಯಾಂಗಿಂಗ್ ಅರೌಂಡ್ ಅಂತ ನಮ್ಮ ಗುರುಗಳು ಹೇಳ್ತಾಯಿದ್ರು ಮೊನ್ನೆ. ಎಲ್ಲರೂ ಅವರ ಮೂವರೂ ಇಲ್ಲೇ ಓಡಾಡ್ಕೊಂಡಿದ್ದಾರೆ, ಇಲ್ಲೇ ಇದ್ದಾರೆ. ಅವ್ರಿಗಿನ್ನೂ ಒಂದು ಪೋರ್ಟಲ್ ಓಪನ್ನೇ ಆಗಿಲ್ಲ, ತುಂಬ ವ್ಯಥೆ ಪಡ್ತಿದ್ದಾರೆ ಅವರು ಅಂತಲೂ ಹೇಳಿದ್ರು ಅವರು. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಶುಭವಾಗಲಿ ತಮಗೆಲ್ಲ.